ಇದು ಕಂಪ್ಲೀಟ್ ಫ್ಯಾಮಿಲಿ ನೋಡೋಂಥ ಸಿನಿಮಾ. ಮನ್ವಿತ್ ಅವರು ಅಭಿನಯ ಮಾಡಿದ್ದಾರೆ. ನಮ್ಮ ರೇಖಾದಾಸ್ ಮಗಳು, ಓಂ ಪ್ರಕಾಶ್ ಮಗಳು ಹೀರೋಯಿನ್ ಆಗಿ. ಒಂದು ತಾಯಿ ಮಗನ ಬಾಂಧವ್ಯ ತುಂಬ ಚೆನ್ನಾಗಿ ಬಂದಿದೆ. ಕಂಪ್ಲೀಟ್ ಸಿನಿಮಾ ಕುಟುಂಬ ಸಮೇತರಾಗಿ ನೋಡೋಂಥ ಸಿನಿಮಾ. ಲವ್ ಸ್ಟೋರಿ ಇಷ್ಟ ಆಯ್ತಾ? ಇದೆ ಮೇಡಮ್, ಲವ್ ಸ್ಟೋರಿ ಇದೆ, ತಾಯಿ ಮಗನ ಸೆಂಟಿಮೆಂಟ್ ಇದೆ, ಪ್ರೀತಿ ಇದೆ. ಸೊ ಓವರಲ್ ಆಗಿ ಎಲ್ಲ ಫ್ಯಾಮಿಲಿ ನೋಡೋಂಥ ಸಿನಿಮಾ. ಬೇರೆ ಏನಾದರೂ ಈ ಸಿನಿಮಾನ ವೀಕ್ಷಕರು ಯಾಕೆ ನೋಡಬೇಕು? ವೀಕ್ಷಕರಾಗಿ ನೀವು ನೋಡಬೇಕಂದ್ರೆ ನೋಡಿ, ಈಗ ತಾಯಿ ಮಗಂದು ಒಂದು ತುಂಬ ಇಂಪಾರ್ಟೆಂಟು ಸೆಂಟಿಮೆಂಟ್ ಇದೆ. ಅಂದರೆ ಮಗನಿಗೆ ಬೇಕಾದದ್ದು ತಾಯಿ ಯಾವ ರೀತಿ ತಂದು ಕೊಡ್ತಾಳೆ ಅನ್ನೋದು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಅದ್ಭುತವಾಗಿ ಮೂಡಿ ಬಂದಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಅದ್ಭುತವಾಗಿದೆ. ಯಾಕಂದರೆ ನನ್ನ ಫ್ರೆಂಡು ಡೈರೆಕ್ಷನ್ ಯತರಾಜು ಅಂತ, ಒಂದು 20 ವರ್ಷದ ಪರಿಶ್ರಮ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾನೆ. ಫಸ್ಟ್ ಹಾಫ್ ಏನೋ ಸ್ವಲ್ಪ ಹಾಗೆ ಅಂತ ಅನ್ನಿಸ್ತು. ಸೆಕೆಂಡ್ ಹಾಫು ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಇದು ನಮ್ಮ ಲವ್ ಸ್ಟೋರಿಗೂ ಸ್ವಲ್ಪ ನಿಯರ್ ಇದೆ. ಫಸ್ಟ್ ಹಾಫಲ್ಲೇ ಎಂಡ್ ಆಗುತ್ತೆ ಅಂದ್ಕೊಂಡೆ, ಬಟ್ ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಎಲ್ರಿಗೂ ಒಂಥರ ಇಷ್ಟ ಆಗೋ ಥರ ತುಂಬ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಮೂವಿ ಇಷ್ಟ ಆಯ್ತಾ? ತುಂಬ ಚೆನ್ನಾಗಿ ಬಂದಿದೆ ಮೇಡಮ್. ಮ್ಯೂಸಿಕ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ ಅಂತ ಎಕ್ಸ್ಟ್ರಾಡಿನರಿ ಆಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಫಿಲಮ್ ತುಂಬ ಚೆನ್ನಾಗಿದೆ. ಸರ್, ನಿಮಗೆ ಮೂವಿ ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಹಾಡುಗಳು ತುಂಬ ಇಷ್ಟ ಆಯಿತು ನನಗೆ. ಯಾವ ಹಾಡು ಇಷ್ಟ ಆಯಿತು? ಅದೇ ಮತ್ತೆ ತುಂಬ ಇಷ್ಟ ಆಯಿತು. ಮತ್ತು ಬೇರೆ ಹಾಡು ಇಷ್ಟ ಆಯಿತು. ಓಕೆ. ಡಿಫ್ರೆಂಟ್, ಬೇರೆ ಎಲ್ಲ ಮೂವಿನಲ್ಲಿ ಇರೋ ಥರ ರೊಮ್ಯಾನ್ಸು ಅದು ಇದು ಏನೂ ಇಲ್ಲ. ವೆರಿ ಡಿಫ್ರೆಂಟ್ ಆ್ಯಂಡ್ ಎಸ್ಪೆಷಲಿ ದ ಕ್ಲೈಮ್ಯಾಕ್ಸ್ ಇಸ್ ಬ್ಯೂಟಿಫುಲ್. ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದುಬಿಟ್ಟು ಮೂವಿ ನೋಡಿ ನಮ್ಮ ಎಂಟೈರ್ ಟೀಮ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಹಿಂದೆ ಹೋಗಿ, ಅವ್ರಿಗೆ ಜಾಗನೇ ಬಿಡ್ತಿಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಮಗಳು ಹೇಗೆ ಮಾಡಿದಾಳೆ ಅಂತ ನೀವೆಲ್ಲ ನೋಡಿರ್ತೀರ. ಈಗಲಾದರೂ ಅವಳಿಗೆ ಬ್ರೇಕ್ ಸಿಗಲಿ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ. ನನ್ನ ಮಕ್ಕಳು ಇಲ್ಲೇ ಹುಟ್ಟು ಬೆಳೆದವರು. ನನ್ನನ್ನು ಹೇಗೆ ಬೆಳೆಸಿದ್ದೀರಾ ನೀವು ನಮ್ಮ ಕನ್ನಡ ಜನತೆ. ನನ್ನ ಮಗಳನ್ನ ಹಾಗೆ ಪ್ರೀತಿಯಿಂದ ಬೆಳೆಸಿ, ನಮ್ಮ ಕನ್ನಡನ ಬೆಳೆಸಿ, ಕನ್ನಡದ ಮಕ್ಕಳನ್ನ ಬೆಳೆಸಿ. ನಾನು ಕನ್ನಡದವಳು, ನನ್ನ ಮಗಳು ಕನ್ನಡದವಳು, ಬೆಳೆಸಿ ನನ್ನ ಮಗಳನ್ನ ಅಂತ ಕೇಳ್ಕೊತೀನಿ. ನನ್ನ ಮಗಳು ಮತ್ತು ಹೀರೋ ಫಸ್ಟ್ ಟೈಮ್ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ. ಯತಿರಾಜ್ ಅವರು ತುಂಬ ಒಳ್ಳೆ ಕತೆ ತಗೊಂಡಿದ್ದಾರೆ. ಆ್ಯಕ್ಚುಲಿ ಕ್ಲೈಮ್ಯಾಕ್ಸಲ್ಲಿ ಯಾವಾಗಲೂ ಸಾಯೋರನ್ನು ಬದುಕಿಸ್ಬಿಡ್ತಾರೆ, ಅದು ಮಾಮೂಲು ಸ್ಟೋರಿ. ಇದು ತುಂಬಾ ಡಿಫ್ರೆಂಟಾಗಿ ತಗೊಂಡಿರೋದು ಯತಿರಾಜ್ ಅವರಿಗೆ ಹ್ಯಾಟ್ಸ್ ಆಫ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನಮ್ಮ ಸಂಜು ಟೀಮ್ಗೆ ಆಲ್ ದಿ ಬೆಸ್ಟ್. ಹೇಳಿ, ಹೇಗಿದೆ ಫಿಲಮ್? ತುಂಬ ಚೆನ್ನಾಗಿದೆ. ದಯವಿಟ್ಟು ನೋಡಿ. ಕನ್ನಡ ಚಿತ್ರನ ಥಿಯೇಟರಲ್ಲೇ ನೋಡಿ, ಪ್ರೋತ್ಸಾಹಿಸಿ. ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಸೂಪರ್. ಸ್ಟೋರಿ ಹೇಳಿದ್ರೆ ಚೆನ್ನಾಗಿರಲ್ಲ. ಈ ಸಿನಿಮಾನ ಡೈರೆಕ್ಟಾಗಿ ಕರ್ನಾಟಕದ ಜನತೆಗಳ ಹತ್ರ ಕೇಳ್ಕೊಳ್ಳೋದು ಒಂದೇ, ಈ ಥರ ಒಳ್ಳೊಳ್ಳೆ ಸಿನಿಮಾಗಳು, ಲವ್ ಸ್ಟೋರಿಗಳು ಬರೋದೇ ಅಪರೂಪ. ಈ ಸಿನಿಮಾನ ದಯವಿಟ್ಟು ನೋಡಿ. ಎಲ್ಲ ಕನ್ನಡ ಸಿನಿಮಾನ ದಯವಿಟ್ಟು ನೋಡಿ, ಕನ್ನಡನ ಬೆಳೆಸಿ. ಡೈಲಾಗ್ ಡೆಲಿವರಿ ಅಂತೂ ತುಂಬ ಅದ್ಭುತವಾಗಿದೆ. ವಿಲನ್ ಕ್ಯಾರೆಕ್ಟರ್ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು, ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿದೆ. ಜೈ ಪ್ರೊಡ್ಯೂಸರ್ಗೆ ಜೈ. ಆ್ಯಕ್ಚುಲಿ ಯಾಕೆಂದರೆ ಈ ಥರ ಒಂದು ಒಳ್ಳೆ ಸ್ಕ್ರಿಪ್ಟನ್ನು ಎತ್ಕೊಂಡಿರೋದಕ್ಕೋಸ್ಕರ ಅವ್ರಿಗೆ ಜೈ ಅಂತ ಹೇಳಬೇಕು. ನೆಕ್ಸ್ಟು ಸಾತ್ವಿಕ ಅಂತ ಒಂದು ಹೀರೋಯಿನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿತ್ತು, ವಿಲನ್ ಕ್ಯಾರೆಕ್ಟರ್ ಎಲ್ಲ ಚೆನ್ನಾಗಿದೆ. ಎಷ್ಟು ಹೇಳಿದ್ರು ಕಮ್ಮಿ ಅನ್ಸುತ್ತೆ. ಸೊ ದಯವಿಟ್ಟು ಕರ್ನಾಟಕದ ಜನತೆಗಳ ಹತ್ರ ಕೇಳ್ಕೊಳ್ಳೋದು ಒಂದೇ, ಇಂಥ ಹೊಸ ಪ್ರತಿಭೆಗಳನ್ನ ಬೆಳೆಸಿ. ಯಾಕೆಂದರೆ ಒಳ್ಳೆ ಸಿನಿಮಾ ಬರ್ತಿಲ್ಲ ಅಂತ ತುಂಬ ಜನ ಫೀಲ್ ಮಾಡ್ತಿದ್ದೀರಾ. ಖಂಡಿತ ಒಳ್ಳೆ ಸಿನಿಮಾ ಇದೆ. ಕನ್ನಡದಲ್ಲೂ ಕೂಡ ಒಳ್ಳೊಳ್ಳೆ ಡೈರೆಕ್ಟರ್ಗಳಿದ್ದಾರೆ, ಒಳ್ಳೊಳ್ಳೆ ಸ್ಕ್ರಿಪ್ಟ್ ರೈಟರ್ ಇದ್ದಾರೆ ಅನ್ನೋದನ್ನ ಮತ್ತೆ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸಂಜು. ಸಿನಿಮಾ ಬಗ್ಗೆ ನಾನಿವಾಗ ಹೇಳೋಂಗಿಲ್ಲ ಸರ್. ಫುಲ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಜನ ಹೇಳಬೇಕಷ್ಟೇ. ಆ್ಯಂಡ್ ಹೇಳ್ತಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಆ್ಯಂಡ್ ನಾವೇನು ಆ್ಯಕ್ಚುಲಿ ವರ್ಕ್ ಮಾಡ್ತೀವಿ ಒಂದು 30 days 40 days ಒಂದು ಮೂವಿಗೆ, ಈ ಥರ ರೆಸ್ಪಾನ್ಸ್ ಸಿಕ್ಕಿದಾಗ, ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ಸಿನಿಮಾ, ತುಂಬ ಚೆನ್ನಾಗಿ ಕಾಣ್ತೀರ ಅಂತೆಲ್ಲ ಕಾಂಪ್ಲಿಮೆಂಟ್ಸ್ ಬಂದಾಗ ಖುಷಿ ಆಗುತ್ತೆ. ಸರ್, ಅನ್ಎಕ್ಸ್ಪೆಕ್ಟೆಡ್ ನನಗೆ. ಬಟ್ ಅಂದರೆ ಎವ್ರಿ ಮೂವಿ ರಿಲೀಸ್ ಆದಾಗಲೂ ನನಗೆ ಆ ಬಟರ್ಫ್ಲೈಸ್ ಅನ್ನೋದಿದೆ, ಮತ್ತು ಆ ನರ್ವಸ್ನೆಸ್ ಸ್ವಲ್ಪ ಇರುತ್ತೆ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್, ಸಖತ್ ಎಕ್ಸೈಟೆಡ್ ಆಗಿದ್ದೆ ನಾನು. ಆ್ಯಂಡ್ ಹೌಸ್ಫುಲ್ ಅಂತ ನೋಡಿದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ರೆಸ್ಪಾನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಬಗ್ಗೆ ತುಂಬ ಜನ ಹೊಗಳ್ತಾ ಇದ್ದಾರೆ, ಪರ್ಫಾರ್ಮೆನ್ಸಸ್ ಬಗ್ಗೆ ಹೊಗಳ್ತಿದ್ದಾರೆ, ಆಮೇಲೆ ತುಂಬ ಎಮೋಷ್ನಲ್ ಪಾರ್ಟ್ಸ್ ಬಗ್ಗೆ ಹೊಗಳ್ತಿದ್ದಾರೆ. ಸೊ ರೀಚ್ ಆಗ್ತಿದೆ ಜನರಿಗೆ ಅಂತ ಖುಷಿ ಆಯಿತು. ನನ್ನ ಕ್ಯಾರೆಕ್ಟರ್ ಅದೇ ಹೇಳಿದ್ನಲ್ಲ ಸರ್, ಈಗ ಜನ ಅಷ್ಟೇ ಒಪ್ಸಿದಾಯ್ತು ಅವರಿಗೆ. ಒಂಥರ ಎಕ್ಸಾಮ್ ಬರೆದು ರಿಸಲ್ಟಿಗೆ ವೆಯ್ಟ್ ಮಾಡ್ತಿರೋ ಥರ ಇದೆ ನನಗೆ.
ಕಡಿಮೆ ಸ್ಕ್ರೀನ್ಸ್ ಕೊಟ್ಟು ತೆಲುಗು ಫಿಲಮ್ಗೆ ಜಾಸ್ತಿ ಸ್ಕ್ರೀನ್ಸ್ ಕೊಟ್ಟಿರೋದು ನಿಮ್ಮ ಅಭಿಪ್ರಾಯ? ಫಸ್ಟ್ ಆಫ್ ಆಲ್ ಕರೆಕ್ಟ್ ಅದು ಅಂದರೆ ಪಾಯಿಂಟ್ ಅದು. ನನಗೂ ಅನಿಸ್ತು ಇವತ್ತು ಬರಬೇಕಾದ್ರೆ ಕೆಲವೊಂದು ಪೋಸ್ಟರ್ಸ್ ನೋಡಿದಾಗ. ಬಟ್ ಸಿನಿಮಾ ನಾನು ಯಾವಾಗಲೂ ಸಿನಿಮಾ ನಮ್ಮ ಇಂಡಿಯಾದಲ್ಲಿ ಸಿನಿಮಾ ಥರನೇ ಟ್ರೀಟ್ ಮಾಡಿದ್ದೀನಿ. ಬಟ್ ಆದರೂ ಸ್ವಲ್ಪ ಕನ್ನಡ ಸಿನಿಮಾಗಳಿಗೆ ಸ್ವಲ್ಪ ಸ್ಕ್ರೀನ್ಸ್ ಜಾಸ್ತಿ ಕೊಟ್ಟರೆ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಅಥವಾ ಒಳ್ಳೆ ಪರ್ಫಾರ್ಮೆನ್ಸಸ್ ರೀಚ್ ಆಗ್ಬೋದು ಜನರಿಗೆ ಅಂತ ಅನಿಸುತ್ತೆ. ಅದು ನನ್ನ ಅಭಿಪ್ರಾಯ. ದೊಡ್ಡ ಸ್ಕ್ರೀನಲ್ಲಿ ನಿಮ್ಮನ್ನು ನೋಡಿ ಎಷ್ಟು ಖುಷಿ ಆಯಿತು ಮೇಡಮ್? ಐ ಫೀಲ್ ಎವ್ರಿ ಮೂವಿ ರಿಲೀಸ್ ಆದಾಗಲೂ ನಂದು ಏನೇ ರಿಲೀಸ್ ಆದಾಗಲೂ ಐ ಫೀಲ್ ಸೋ ಹ್ಯಾಪಿ. ಐ ಅಡಾರ್ ಮಾಡ್ತಿರ್ತೀನಿ ನನ್ನನ್ನು ನಾನು. ಆ್ಯಂಡ್ ಸ್ವಲ್ಪ ಕಾನ್ಷಿಯಸ್ ಆಗ್ತಿರುತ್ತೆ ಬಿಕಾಸ್ ಮಿಸ್ಟೇಕ್ಸ್ ಅಥವಾ ಕಲಿಯೋದು ತುಂಬ ಇರುತ್ತೆ ಪರ್ಫಾರ್ಮೆನ್ಸಸಲ್ಲಾಗಲಿ ಅಥವಾ ಲುಕ್ಸಲ್ಲಾಗಲಿ. ಸೊ ತುಂಬ ಕಲಿತೀನಿ ನನ್ನನ್ನು ನೋಡಿಕೊಂಡಾಗ. ಇಷ್ಟು ಸಾಂಗಲ್ಲಿ ಯಾವ ಸಾಂಗ್ ಇಷ್ಟ ಆಯಿತು ತುಂಬ? ನನಗೆ ಆ್ಯಕ್ಚುಲಿ ಸೆಕೆಂಡ್ ಹಾಫಲ್ಲಿ ಒಂದು ಪ್ಯಾಥೋ ಬಿಟ್ಟಿದೆ, ಅದು ಹೊಸದಾಗಿ ಇನ್ಕ್ಲೂಡ್ ಮಾಡಿರೋದು. ನನ್ನ ಬಿಟ್ಟು ಹೋದವಳೆ ಸುಟ್ಟು ಹೋದವಳೆ ಆ ಬಿಟ್ಟು ನನಗೆ ತುಂಬ ಇಷ್ಟ ಆಯಿತು. ನಂಗೆ ಗೊತ್ತು ತುಂಬ ಹಲವಾರು ಸಿನಿಮಾಗಳು ರಿಲೀಸ್ ಆಗಿದೆ, ಬೇರೆ ಭಾಷೆಗಳ ಸಿನಿಮಾ ರಿಲೀಸ್ ಆಗ್ತಿದೆ. ಬಟ್ ಇದೊಂದು ಪುಟ್ಟ ಸಿನಿಮಾ, ಅನ್ಎಕ್ಸ್ಪೆಕ್ಟೆಡ್ ಇವತ್ತು ನಾನು ಹೌಸ್ಫುಲ್ ನೋಡಿದ್ದು. ಆ್ಯಂಡ್ ಕಡಿಮೆ ಸ್ಕ್ರೀನ್ಸ್ ಕೊಟ್ಟಿದ್ರು ಇಟ್ಸ್ ಅಬೌಟ್ ದ ಕಂಟೆಂಟ್. ಅದೇ ನಮ್ಮ ಜನ ಒಂಥರ ಫ್ಯಾಮಿಲಿ ಥರ, ನಾನು ಯಾವಾಗಲೂ ನಮ್ಮ ಇಂಡಸ್ಟ್ರಿನ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡೋದು. ಸೊ ಪ್ಲೀಸ್ ಬಂದು ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನಮಗೆ ಬೇಕು. ಸಿನಿಮಾ ನೋಡಿ ಎಲ್ಲ ಒಳ್ಳೆ ರಿವ್ಯೂಸ್ ಕೊಡ್ತಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಈಗ ಇಟ್ ಈಸ್ ಲೆಫ್ಟ್ ಟು ಯು. ನೀವೇ ನಮಗೆ ಮೇಡಮ್ ಹೀರೋ ಬಗ್ಗೆ ಹೇಳೋದಾದರೆ ಮನ್ವಿತ್ ಆಲ್ರೆಡಿ ನೀವು ಇವಾಗ ಅದೇ ಹೇಳಿದ್ನಲ್ಲ, ಇವಾಗ ನಾವು ಪಬ್ಲಿಸಿಟಿ ಮಾಡೋದೇನಿಲ್ಲ, ಇವಾಗ ರಿಸಲ್ಟ್ಸ್ಗೆ ಅಷ್ಟೇ. ಆ್ಯಂಡ್ ಜನ ತುಂಬ ಆಲ್ರೆಡಿ ಸಿಕ್ಕಾಪಟ್ಟೆ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾರೆ. ಆ್ಯಂಡ್ ಫಸ್ಟ್ ಸಿನಿಮಾ ನನಗೆ ಸ್ಕ್ರೀನ್ ಮೇಲೆ ನೋಡಿದಾಗ ಫಸ್ಟ್ ಸಿನಿಮಾ ಅಂತ ಅನಿಸಿಲ್ಲ ಮನ್ವಿತ್ದು. ವೆರಿ ಹಾರ್ಡ್ ವರ್ಕಿಂಗ್. ನನಗೆ ಅವ್ರ ಆ್ಯಕ್ಷನ್ ಸೀಕ್ವೆನ್ಸ್ ಐ ಆಮ್ ಆಲ್ವೇಸ್ ಅ ಫ್ಯಾನ್. ನಾನು ಯಾವಾಗಲೂ ಅವ್ರಿಗೆ ಹೇಳ್ತಿರ್ತೇನೆ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ಅಂತ. ಹಿ ಹ್ಯಾಸ್ ಅ ವೆರಿ ಬ್ರೈಟ್ ಫ್ಯೂಚರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಾನು ಅಲ್ಲಿ ನಂಬಿಲ್ಲ, ಈ ಬಸ್ ಸ್ಟ್ಯಾಂಡಲ್ಲಿ ಡೈರೆಕ್ಟ್ರ್ ಎಂತ ಮಾಡ್ತಾರೆ ಅಂತ ಚಿಂತೆ ಮಾಡಿದೆ. ಇವತ್ತು ನೋಡುವಾಗ ಅದು ಪಿಕ್ಚರಾಗಿ ನನಗೆ ಭಾರಿ ಚೆನ್ನಾಗಿ ಬಂತು. ಎಷ್ಟೋ ವರ್ಷ ಆಯಿತು ಇಂಥ ಪಿಕ್ಚರ್ ಬರೋದೆ. ಪ್ರತಿ ಸಲ ಅವರು ಪೈಟ ಅಂತದೇ ಬರ್ತಿದ್ದು. ಈ ಸಲ ಮತ್ತು ಸ್ಟೋರಿಯಲ್ಲಿ ಎಲ್ಲರೂ ಫ್ಯಾಮಿಲಿ ಸಮೇತ ನೋಡುವಂಥ ಪಿಕ್ಚರ್ ಇದು. ಖಂಡಿತವಾಗಿ ಎಲ್ಲರೂ ನೋಡಬೇಕು ಟಾಕೀಸಿಗೆ ಬಂದು. ಸಂಜು ಬಗ್ಗೆ ಪ್ರತಿಯೊಬ್ಬರು ಒಬ್ಬರಿಗಿಂತ ಒಬ್ಬರು ಒಳ್ಳೆಯವರೇ. ಪ್ರೊಡ್ಯೂಸರ್ ಒಂದು ಭಾರಿ ಒಳ್ಳೆಯವರು, ಮೈಸೂರವರು. ಡೈರೆಕ್ಟ್ರು ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಯಾರನ್ನು ದೂರಕ್ಕಿಲ್ಲ ಇದರಲ್ಲಿ. ಈ ಸಿನಿಮಾದಲ್ಲಿ ನಿಮಗೆ ಯಾವುದು ತುಂಬ ಸೀನ್ ಇಷ್ಟ ಆಗಿದೆ? ನನಗೆ ಎಂಟ್ರೋಲ್ ನಂತರ ಬಾಲಣ್ಣ ಮತ್ತು ಸಂಗೀತ ಅವರು ಮೇಡಮ್ ಅವ್ರದ್ದು ಭಯಂಕರ ಖುಷಿ ಆಯ್ತು ನನಗೆ ಅವ್ರದ್ದು. ಮತ್ತು ಶ್ರಾವ್ಯ ಅವತ್ತು ಫಸ್ಟಿಂದ ಲಾಸ್ಟ್ ಎಂಡ್ವರೆಗೂ ನನಗೆ ಭಾರಿ ಖುಷಿ ಆಯಿತು. ಒಳ್ಳೆ ಇದು ಮಾಡಿದ್ದಾರೆ, ಆ್ಯಕ್ಟಿಂಗ್ ಮಾಡಿದ್ದಾರೆ. ಓಕೆ ಸರ್, ಓಕೆ. ಎಸ್, ನಾನು ಚಂದ್ರಿಕಾ ಪಾಠ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಸಂಜು ಫಿಲಮ್ ಡೈರೆಕ್ಟರ್ ಅಂದರೆ ನನಗೆ ತುಂಬಾ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಮೊದಲನೇ ಸಾರಿ. ನನಗೆ ಅದು ಇಷ್ಟ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಡೈರೆಕ್ಷನ್ಸ್. ಸರ್ ತುಂಬ ಒಂದು ಒಳ್ಳೆಯ ಸರ್, ಎಲ್ಲದಕ್ಕೂ ಸಪೋರ್ಟಿವ್ ಆಗಿರ್ತಾರೆ ನಮಗೆ. ಮತ್ತು ಅಷ್ಟೇ ಒಂದು ಮಾತು ಹೇಳ್ತೀನಿ, ಇವ್ರಿಗೆ ಆ್ಯಕ್ಚುಲಿ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಇಲ್ಲ. ಇವ್ರು ಯಾವುದೋ ಒಂದು ಸಣ್ಣ ಪಾಸಿಂಗ್ ಶಾಟ್ಗೋಸ್ಕರ ಬಂದಿದ್ರು. ಆವಾಗ ಸರಿ ಇವ್ರು ನೋಡಿದೆ ಚೆನ್ನಾಗಿದೆ, ಅವ್ನು ಬಳಸ್ಕೋಬೋದಲ್ಲ ಅಂತೇಳಿ ಇಮಿಡಿಯೇಟಾಗಿ ಅಲ್ಲೊಂದು ಸೀನ್ ಕ್ರಿಯೇಟ್ ಮಾಡಿ ಸಿನಿಮಾದಲ್ಲಿ ಎಂಟ್ರ್ ಆಗ್ಬಿಟ್ರು. ಇದೊಂದು ಸ್ಪೆಷಲ್ ಮಾತ್ರ. ತುಂಬ ಖುಷಿ ಆಯಿತು. ಎಸ್, ದಟ್ಸ್ ಒನ್ ರಿಯಾಕ್ಷನ್. ನಾನು ಸ್ಕ್ರೀನಲ್ಲಿ ನೋಡುವಾಗ ನನ್ನ ಸೀನ್ ಈ ಥರ ಬಂತ ಅಂತ ಹೇಳಿ ಎಕ್ಸೈಟ್ ಆದೆ. ಥ್ಯಾಂಕ್ ಯು, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನಾವು ಈ ರೀತಿ ಬರ್ತದೆ ಅಂತ ನಾವು ಅಂದ್ಕೊಂಡಿಲ್ಲ ಮೇಡಮ್. ಲಾಸ್ಟ್ ಮೂಮೆಂಟಲ್ಲಿ ಚೇಂಜಸ್ ಇತ್ತಲ್ವ, ಅದು ತುಂಬಾ ನಮ್ಮನ್ನು ಎಕ್ಸೈಟ್ ಮಾಡಿತ್ತು ಅಷ್ಟೇ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ರೆಡಿ. ಎಲ್ಲರಿಗೂ ನಿಮ್ಮ ಪ್ರೀತಿ ಅಪೂರ್ವಶ್ರೀ ಮಾಡುವ ನಮಸ್ಕಾರಗಳು. ಸಂಜು ಸಿನಿಮಾ ಇವತ್ತು ಥಿಯೇಟ್ರಲ್ಲೇ ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಬಂದು ಥಿಯೇಟ್ರಲ್ಲೇ ನೋಡಿದೆ. ನಿಜವಾಗ್ಲೂ ಅದು ವರ್ತಿದೆ. ಎಷ್ಟು ಚೆನ್ನಾಗಿದೆ ಒಂದೊಂದು ಶಾರ್ಟು ಅಂತ ಅಂದರೆ, ನಮ್ಮ ಕ್ಯಾಮ್ರಾಮನ್ ಸಾರು ತುಂಬ ಚೆನ್ನಾಗಿ ಆ್ಯಂಗಲ್ಗಳಿಟ್ಟು ಆ ಕಲಾವಿದರು ಒಂದೊಂದ್ಸರಿ ಚೆನ್ನಾಗಿರೋರು ಕೂಡ ಒಂಥರ ಕಾಣ್ತಾರೆ. ಇಲ್ಲಿ ಹಂಗೆ ಇದ್ದರೂ ಕೂಡ ಬಿಡದೇ ನೀಟಾಗಿ ಒಬ್ಬೊಬ್ಬರು ಚೆನ್ನಾಗಿ ಕಾಣಬೇಕು. ಸ್ಕ್ರೀನು ಕೂಡ ಒಂದೊಂದು ಪ್ಲೇಸು ಕೂಡ ಚೆನ್ನಾಗಿ ಕಾಣಬೇಕು. ಅಷ್ಟರ ಮಟ್ಟಿಗೆ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ನಮ್ಮ ನಾಗರಾಜ್ ಸಾರು ಮತ್ತು ಯತೀಶ್ ಅವರು ಡೈರೆಕ್ಟ್ರು. ಸಣ್ಣ ಕತೆ ತೊಗೊಂಡು ಎಷ್ಟು ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಅಂದರೆ,
ಅದರಲ್ಲಿ ಪ್ರತಿಯೊಬ್ಬರು ತಿಳ್ಕೊಳ್ಳೋವಂಥ ವಿಷಯ ಇದೆ. ನಮ್ಮದೊಂದು ಕ್ಯಾರೆಕ್ಟರ್ ಅದರಲ್ಲಿ ಹೋಗುತ್ತೆ. ಯತೀಶ್ ಅವ್ರ ವೈಫ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು. ನಮ್ಮದು ಒಂದು ಪುಟ್ಟ ಕತೆ ಹೇಳುತ್ತೆ. ನಮ್ಮದು ಮಾತ್ರ ಅಲ್ಲ, ಇದರಲ್ಲಿ ಒಂದು ಸಣ್ಣ ಸಣ್ಣ ಪಾತ್ರನೂ ಹಿಂಗೆ ಬಂದು ಹಂಗೆ ಹೋಗುವಂಥದ್ದು ಒಂದೊಂದು ಕತೆ ಹೇಳುತ್ತೆ ಅಂದರೆ ನೀವು ನಿಜವಾಗ್ಲೂ ನಂಬಲೇಬೇಕು. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ದಯವಿಟ್ಟು ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಬೇಕು. ಈ ಸಿನಿಮಾ ಅಂತಲ್ಲ, ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಯಾಕೆಂದರೆ ಒಬ್ಬರು ಪ್ರೊಡ್ಯೂಸರ್ ಉಳ್ಕೊಂಡ್ರೆ 10 ಸಂಸಾರ ಬಾಳ್ಮೆ ಮಾಡುತ್ತೆ ಅಂತ ಹೇಳ್ತಾರೆ. ಈ ಒಂದು ಸಿನಿಮಾ ಚೆನ್ನಾಗಾದರೆ ಇನ್ನೂ ಒಂದು 10 ಸಿನಿಮಾ ಅವರು ಮಾಡ್ತಾರೆ. ಚೆನ್ನಾಗಿರೋದನ್ನ ದಯವಿಟ್ಟು ನೀವು ನೋಡಿ ಆಶೀರ್ವಾದ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್.